ನೀವು ನಂಬ್ತಿರೋ ಇಲ್ಲೋ, ಮೊದಲು ಒಬ್ಬಳು ಹೆಣ್ಮಗಳು ಹಸು ಕಟ್ಟಿದ್ಲು ಇದನ್ನ ಪ್ರೇರಣೆಯಿಂದ. ಮೊದಲನೇದು ಸಿಸೇರಿಯನ್ ಅವಳಿಗೆ, ಎರಡನೇದು ಹೊಟ್ಟೆಯಲ್ಲಿ ಟ್ವಿನ್ಸ್ ಇದೆ. ಹಸು ಕಟ್ಟಿ ಮೊದಲಿದ್ದಕ್ಕೆ ಹಸು ಕಟ್ಟಿರಲಿಲ್ಲ, ಎರಡನೇ ಗರ್ಭಧಾರಣೆ ಮಾಡಿ ಹಸು ಕಟ್ಟಾದ್ಮೇಲೆ 2 ಟ್ವಿನ್ಸ್ ಹೊಟ್ಟೆಯಲ್ಲಿ. ನೀವು ನಂಬುತ್ತಿರೋ ಇಲ್ವೋ, ಹಾಲು ಕರಳಿಕ್ಕೆ ಹೋದ ಹೆಣ್ಮಗಳು ವಾಪಸ್ ಬರಬೇಕಾದ್ರೆ 2 ಮಕ್ಕಳನ್ನ ಕಂಟಲಲ್ಲಿ ಇಟ್ಟುಕೊಂಡು ಬಂದಿದ್ದಾಳೆ. ನಾರ್ಮಲ್ ಡೆಲಿವರಿ, ಗೋಶಾಲೆಯಲ್ಲಿ, ಯಾವ 5 ಪೈಸೆ ಖರ್ಚಿಲ್ಲ. ಇಂಥ ಅದ್ಭುತವಾದ ಗೋಮೂತ್ರಗಳ ಸೇವನೆಯಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ. ಯಾರ್ಯಾರೋ ಬರೆದಿಟ್ಟಿದ್ದಾರೆ ಆಯುರ್ವೇದ ಶಾಸ್ತ್ರದಲ್ಲಿ, ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೇವೆ. ಆದ್ರಿಂದ ಗೋವುಗಳ ಬಗ್ಗೆ ಗೋವಿಂದನ ಭಾವವನ್ನು ಹೊಂದಿದವರು ಆ ಪ್ರೀತಿ. ಕೊನೆಗೆ ನಮ್ಮ ಮನೆಯಲ್ಲಿ ಹಸು ಕಟ್ಟಲಿಲ್ಲ ಅಂದ್ರೆ ಎಲ್ಲಿ ಹಸು ಕಟ್ಟಿದ್ದಾರೋ ಅಲ್ಲಿಗೆ ಹೋಗಿ ಒಂದು ಗೋಗ್ರಾಸ ಪ್ರತಿದಿನ. ಗೋವುಗಳಿಗೆ ಗ್ರಾಸ ಕೊಡದೆ ತಿಂದ ಅನ್ನ ಅದು ಪಾಪದ ಅನ್ನವಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಯಾರ ಮನೆಯ ಅಂಗಣದಲ್ಲಿ ಗೋವುಗಳ ಮೂತ್ರ ಗೋಮಯದ ಲೇಪನ ಆಗಿದೆ, ಅಪಮೃತ್ಯುಗಳು ಬರೋದೇ ಇಲ್ಲಂತೆ, ಆಕ್ಸಿಡೆಂಟ್ ಆಗೋದೇ ಇಲ್ಲಂತೆ. ಹಂಬಾರವ ಕೇಳಬೇಕು. ಒಂದು ಬಾರಿ ಗೋವು ಅಂಬಾ ಅಂತ ಕೂಗಿದ್ರೆ ಋಗ್ವೇದ ವೇದಾಧ್ಯಯನ ಮಾಡಿದ ಪುಣ್ಯ ಬರುತ್ತಂತೆ ಗೋವುಗಳ ಹಂಬಾರವದಿಂದ. ಸಮಾಜದಲ್ಲಿ ಆ ಗೋವುಗಳ ನಾದ ಅಧಿಕ ಆಗಬೇಕು ಅನ್ನೋದು ಭಗವಂತನ ಸಂಕಲ್ಪ. ಗೋ ಸೇವೆ ಮಾಡಬೇಕು, ಒಳ್ಳೆಯ ತತ್ವಜ್ಞಾನ ಲಾಭ ಆಗುತ್ತೆ. 3 ಕೋಟಿ ದೇವತೆಗಳು ಸನ್ನಿಹಿತರಾಗಿರ್ತಾರೆ. Download ShareChat.